ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೀನಿ. ನಾವು ಲಾಸ್ಟ್ ಕ್ಲಾಸ್ದಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 24 ಇದರಲ್ಲಿ ನಾನು ಯಾವ ರೀತಿ ಕಂಟೆಂಟನ್ನು ನಾವಲ್ಲಿ ಹಾಕಬೇಕು ಟೇಬಲ್ದಲ್ಲಿ ಅನ್ನೋದನ್ನು ಕಳೆದ ಒಂದು ಕ್ಲಾಸ್ದಲ್ಲಿ ನಾವು ನೋಡಿದ್ದೀವಿ. ಸೊ ಇನ್ನೂ ಯಾರು ಆ ಕ್ಲಾಸನ್ನು ನೋಡಿಲ್ಲ ಅವರಿಗಾಗಿ ಇವತ್ತಿನ ಕ್ಲಾಸದ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಹಾಕ್ತೀನಿ. ತಾವು ದಯವಿಟ್ಟು ಲಿಂಕನ್ನು ಓಪನ್ ಮಾಡಿ ಆ ವಿಡಿಯೋ ಕೂಡ ನೋಡ್ಕೊಡ್ರಿ. ಸೊ ಇವತ್ತಿನ ಒಂದು ವಿಡಿಯೋ ಎದ್ರ ಬಗ್ಗೆ ಇದೆ ಅಂದರೆ, ಇವತ್ತಿನ ಕ್ಲಾಸಲ್ಲಿ ಟೇಬಲ್ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಒಂದು ಕ್ಯಾಲೆಂಡರನ್ನು ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ಕ್ಲಾಸದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಅಂದರೆ ಪ್ರಾಕ್ಟಿಕಲ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ತಾವು ಕೂಡ ಅದನ್ನು ಆ ರೀತಿಯಾಗಿ ನೀವು ಕೂಡ ಪ್ರಾಕ್ಟಿಕಲ್ ಆಗಿ ಒಂದು ಕ್ಯಾಲೆಂಡರನ್ನು ರೆಡಿ ಮಾಡ್ಕೋಬೋದು. ಸೊ ಭಾಳ ಈಸಿ ಇದೆ. ಈಸಿಯಾಗಿ ನಾವು ಏನು ಮಾಡ್ಕೋಬೋದು ಅಂದ್ರೆ, ಟೇಬಲ್ ತೊಗೋದಿರ್ತದ, ಟೇಬಲ್ದಲ್ಲಿ ಮತ್ತು ಇನ್ಸರ್ಟ್ ಟೇಬಲ್ ಮಾಡಿಕೊಂಡು ಅದನ್ನ ಏನು ಮಾಡ್ಕೋಬೋದು, ಒಂದು ಕ್ಯಾಲೆಂಡರನ್ನು ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಓಕೆ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ, ಅಂದರೆ ನಿಮಗೆ ಒಂದು ಟೇಬಲನ್ನು ಕ್ರಿಯೇಟ್ ಮಾಡಲಿಕ್ಕೆ ನಿಮಗೂ ಕೂಡ ಬರ್ತದೆ. ಓಕೆ, ಸೊ ಇವತ್ತಿನ ಕ್ಲಾಸನ್ನು ನಾನು ಇವಾಗ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವಾಗ ನಾನು MS ವರ್ಡನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಏನು ಮಾಡಬೇಕಂದ್ರೆ, ಇಲ್ಲಿ ಇನ್ಸರ್ಟ್ದಲ್ಲಿ ಹೋಗಿ ಈ ಒಂದು ಎರೋ ಮಾರ್ಕ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿರಿ, ಮತ್ತು ಇನ್ಸರ್ಟ್ ಟೇಬಲ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿಕೊಡ್ರಿ. ಇನ್ಸರ್ಟ್ ಟೇಬಲ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಂಬರ್ ಆಫ್ ಕಾಲಮ್ಸ್ನ ಎಷ್ಟು ಕೊಡ್ತೀನಿ, 2 ಕೊಡ್ತೀನಿ. ಮತ್ತು ಇಲ್ಲಿ ನಂಬರ್ ಆಫ್ ರೋಸ ನಾನು ಎಷ್ಟು ಕೊಡ್ತೀನಿ ಅಂದರೆ ಇಲ್ಲಿ 14 ಕೊಡ್ತೀನಿ. ಓಕೆ, 14 ಕೊಡ್ತೀನಿ. ಇಲ್ಲಿ ನಂಬರ್ ಆಫ್ ಕಾಲಮ್ಸ್ 2 ಮತ್ತು ನಂಬರ್ ಆಫ್ ರೋಸ್ 14. ಓಕೆ, ಇಲ್ಲಿ ಫಿಕ್ಸ್ಡ್ ಕಾಲಮ್ ಇಡ್ತಿರ್ತದ, ಇಲ್ಲಿ ಓಕೆ ಕೊಡ್ತೀನಿ. ಇಲ್ಲಿ ಓಕೆ ಕೊಟ್ಕೊಳ್ಳಿ ಏನಾಗ್ತದೆ, ಇಲ್ಲಿ ಓಕೆ, ಇಲ್ಲಿ ಓಕೆ ಕೊಡ್ತೀನಿ. ಸೊ ಇವಾಗ ಒಂದು ಟೇಬಲ್ ಏನಾಗಿದೆ, ಇಲ್ಲಿ ಇನ್ಸರ್ಟ್ ಆಗಿದೆ. ಓಕೆ, ಈ ಟೇಬಲ್ದಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದ್ರೆ, ಈಗ ಸೊ ಇವಾಗ ನಾನು ಏನು ಮಾಡ್ತೀನಿ, ಈಗ ಸೆಲೆಕ್ಟ್ 2 ಕಾಲಮ್ ಸೆಲೆಕ್ಟ್ ಮಾಡ್ಕೋತೀನಿ, ರೈಟ್ ಕ್ಲಿಕ್ ಮಾಡ್ತೀನಿ. ರೈಟ್ ಕ್ಲಿಕ್ ಮಾಡಿ ಏನು ಮಾಡೋದು, ಈಗ ಮರ್ಜ್ ಸೆಲ್ಸ್ ಅಂದರೆ ಏನಾಗ್ತೈತಿ, ಕಾಲಮ್ಸ್ ಏನಾಗ್ತವೆ, ಡಿವೈಡ್ ಇದ್ದದ್ದು ಕಾಲಮ್ಸ್ ಎಲ್ಲನೂ ಒಂದು ರೋ ಆಗಿಬಿಡ್ತದೆ. ಓಕೆ, ಇವಾಗ ನಾನು ಏನು ಮಾಡ್ತೇನೆ ಅಂದರೆ, ಇಲ್ಲಿ ಕರ್ಸರನ್ನು ಒಂದು 3ನೇ ಒಂದು ಕಾಲಮ್ನಲ್ಲಿ ಇಡ್ತೀನಿ. ಓಕೆ, 3ನೇ ಕಾಲಮ್ನಲ್ಲಿ ಇಟ್ಟು ಮತ್ತೆ ಪುನಃ ಇನ್ಸರ್ಟ್ದಲ್ಲಿ ಹೋಗ್ತೀನಿ. ಇನ್ಸರ್ಟ್ದಲ್ಲಿ ಹೋಗಿ ಇಲ್ಲಿ ಏನು ಮಾಡಬೇಕಂದ್ರೆ, ನೀವು ಇನ್ಸರ್ಟ್ ಟೇಬಲ್ ತೊಗೋಬೇಕು. ಇನ್ಸರ್ಟ್ ಟೇಬಲ್ದಲ್ಲಿ ನಂಬರ್ ಆಫ್ ಕಾಲಮ್ಸ್ 7 ಕೊಡ್ರಿ. ಇಲ್ಲಿ ನಂಬರ್ ಆಫ್ ಕಾಲಮ್ಸ್ 7 ಹಾಕ್ರಿ, ಮತ್ತು ಟ್ಯಾಬ ಮತ್ತು ನಂಬರ್ ಆಫ್ ರೋಸ್ ಕೂಡ 7 ಸೇಮ್ ಫಿಕ್ಸ್ಡ್ ಕಾಲಮ್ ಇಡ್ತಿದೆ ಇರಲಿ. ಇಲ್ಲಿ ಓಕೆ ಕೊಡಬೇಕಾಗ್ತದೆ. ಓಕೆ, ಸೊ ಈಗ ನಾನು ಏನು ಮಾಡ್ತೀನಿ, ಇಲ್ಲಿ ಓಕೆಯನ್ನು ಕೊಡ್ತೀನಿ. ಓಕೆ, ಒಂದು ಟೇಬಲ್ ಏನಾಗಿದೆ, ಇಲ್ಲಿ ಎಂಟೈರ್ ಟೇಬಲ್ ಒಂದು ಆ್ಯಡ್ ಆಗಿದೆ. ಸೊ ಈಗ ಮತ್ತೆ ನಾನು ಏನು ಮಾಡ್ತೀನಿ, ಮೊದಲನೇ ಕಾಲಮನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಒಂದು ರೋ ಅನ್ನು ಕಂಪ್ಲೀಟಾಗಿ ಎಲ್ಲ ಕಾಲಮ್ಸನ್ನು ಸೆಲೆಕ್ಟ್ ಮಾಡ್ಕೋತೀನಿ. ರೈಟ್ ಕ್ಲಿಕ್ ಮಾಡ್ತೀನಿ, ಮತ್ತು ಇಲ್ಲಿ ಮರ್ಜ್ ಸೆಲ್ಸ್ ಮಾಡ್ತೀನಿ. ಓಕೆ, ಇವಾಗ ಏನು ಮಾಡಬೇಕಂದ್ರೆ, ಇಲ್ಲಿ ಮೌಸನ್ನು ಇಲ್ಲಿ ಒಳಗಡೆ ಒಂದು ರೋದಲ್ಲಿ ಕ್ಲಿಕ್ ಮಾಡಿ, ಈ ಪ್ಲಸ್ ಸಿಂಬಾಲ್ ಮೇಲೆ ಮೌಸ್ ಕ್ಲಿಕ್ ಮಾಡಿರಿ, ಮತ್ತು Ctrl+C ಮಾಡಬೇಕು. ಇಲ್ಲಿ ಬಂದು ಪೇಸ್ಟ್ ಮಾಡಿಕೊಡ್ರಿ, Ctrl+V. ಓಕೆ, ಇವಾಗ ಮತ್ತೊಂದು ಲೈನ್ ಬಿಡಬೇಕು. ಇಲ್ಲಿ ಒಂದು ಲೈನ್ ಬಿಟ್ಟ ನಂತರ ಕರ್ಸರ್ ಇಲ್ಲಿ ಇಡ್ರಿ. ಇಲ್ಲಿ ಇಟ್ಟ ನಂತರ ಇಲ್ಲೂ ಪೇಸ್ಟ್ ಮಾಡ್ಕೊರಿ, Ctrl+V, ಇಲ್ಲೂ Ctrl+V ಪೇಸ್ಟ್. ಓಕೆ, ಮತ್ತೆ ಪುನಃ ಏನು ಮಾಡಿರಿ, ಇಲ್ಲಿ ಒಂದು ಲೈನ್ ಒಂದು ಎಂಟೈರ ಒಂದು ಕಾಲಮ್ ಬಿಟ್ಬಿಟ್ರಿ. ಇಲ್ಲಿ ಇದು ಕಾಲಮನ್ನು ಬಿಡೋದು. ಆಮೇಲೆ ಇಲ್ಲಿ ಕೆಳಗಡೆ ಕರ್ಸರನ್ನು ಎಂಟರ್ ಮಾಡ್ಕೊರಿ, ಮತ್ತು ಇಲ್ಲಿ Ctrl+V, ಇಲ್ಲೂ ಕೂಡ ಇಡ್ರಿ ಕರ್ಸರನ್ನು, Ctrl+V. ಓಕೆ, ಪೇಸ್ಟ್ ಮಾಡ್ಕೋಬೇಕು. ಮತ್ತು ಇವಾಗ ನಾನು ಕರ್ಸರನ್ನು ಇಲ್ಲಿ ಇಡ್ತೀನಿ. ಸೊ ಇವಾಗ Ctrl+V, ಇಲ್ಲೂ ಕೂಡ Ctrl+V, ಮತ್ತು ಕರ್ಸರನ್ನು ಇಲ್ಲಿ ಇಡ್ತೀನಿ. ಆಮೇಲೆ ಮತ್ತೆ Ctrl+V ಮತ್ತು Ctrl+V. ಲಾಸ್ಟ್ ಕಾಲಮನ್ನು ನಾವಿಲ್ಲಿ ಟೇಬಲನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಕರ್ಸರ್ ಇಲ್ಲಿ ಇಡ್ರಿ, ಆಮೇಲೆ Ctrl+V ಮತ್ತು ಇಲ್ಲಿ Ctrl+V. ಓಕೆ, ಸೊ ಈಗ ಏನು ಮಾಡೋಣಪ್ಪ ಅಂದ್ರೆ, ನಾವೀಗ ಇಲ್ಲಿ ಏನು ಬರೆಯೋಣ, ಒಂದು ಕ್ಯಾಲೆಂಡರ್, ಯಾವ ಇಶ್ಯೂ ಕ್ಯಾಲೆಂಡರ, ಯಾವ ಇಯರ್ ಕ್ಯಾಲೆಂಡರ್ ಮಾಡೋದು ನಾವು ಇಲ್ಲಿ 2025. ಓಕೆ, 2025 ನಾನು ಈಗ ಕ್ಯಾಲೆಂಡರ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಈಗ ಬರೆದಂಥದ್ದು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಲೇಔಟ್ದಲ್ಲಿ ಬಂದು ಇಲ್ಲಿ ಅಲೈನ್ಮೆಂಟ್ಸನ್ನು ಸೆಂಟರ್ ಅಲೈನ್ಮೆಂಟ್ ಹಾಕಬೇಕು. ಓಕೆ, ಮತ್ತು ಇಲ್ಲಿ ಹೋಮ್ದಲ್ಲಿ ಬಂದು ಸೈಜನ್ನು ಜಾಸ್ತಿ ಮಾಡ್ಕೋಬೋದು. ಓಕೆ, ನೋಡಿರಿ, ಈ ಪ್ರಕಾರ ನಾವು ಏನು ಮಾಡ್ಕೋಬೋದು, ಇಲ್ಲಿ ಸೈಜನ್ನು ಜಾಸ್ತಿ ಮಾಡ್ಕೋಬೋದು. ಮತ್ತು ಇದು ಫಾಂಟ್ ಸ್ಟೈಲನ್ನು ಕೂಡ ಚೇಂಜ್ ಮಾಡ್ಕೋಬೋದು. ಓಕೆ,
ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಇವಾಗ ಏನು ಮಾಡೋಣ ಇಲ್ಲಿ ಮಂತನ್ನು ಹಾಕ್ತೀನಿ. ಓಕೆ, ಇಲ್ಲಿ ಜನವರಿ. ಓಕೆ, ಇಲ್ಲಿ ಮಂತನ್ನು ಇಲ್ಲಿ ಏನು ಮಾಡ್ಬೇಕಾಗ್ತದೆ, ನಾವಿಲ್ಲಿ ಹಾಕಬೇಕಾಗ್ತದೆ. ಸೊ ಕ್ಯಾಪ್ಸ್ಲಾಕ್ ಆನ್ ಮಾಡ್ಕೋತೀನಿ ಮತ್ತು ಜನವರಿ JANUARY. ಓಕೆ, ಜನವರಿ. ಓಕೆ, ಇವಾಗ ಏನು ಮಾಡ್ತೀನಪ್ಪ ಅಂದರೆ ಇದನ್ನು ಕೂಡ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಲೇಔಟ್ ಮತ್ತು ಇಲ್ಲಿ ಏನು ಮಾಡ್ಕೋಬೇಕು, ಸೆಂಟರ್. ಓಕೆ, ಸೊ ಎಲ್ಲನೂ ಸೆಲೆಕ್ಟ್ ಮಾಡ್ಕೋತೀನಿ ಇವತ್ತನ. ಸೊ ಎಲ್ಲನೂ ಸೆಲೆಕ್ಟ್ ಮಾಡ್ಕೊರಿ, ಮೌಸನ್ನು ಡ್ರ್ಯಾಗ್ ಮಾಡ್ಕೊರಿ. ಈ ಪ್ರಕಾರ ಎಲ್ಲ ಸೆಲ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಅಲೈನ್ಮೆಂಟ್ ಸೆಂಟರ್ ಹಾಕಿಬಿಡೋದು. ಲೇಔಟದಲ್ಲಿ ಬರೋದು ಅಟ್ ಎ ಟೈಮ್ ಅಲೈನ್ಮೆಂಟ್ ಸೆಂಟರ್. ಓಕೆ, ಈಗ ಪ್ರತಿಯೊಂದಕ್ಕೂ ಏನಾಗ್ತದೆ, ಸೆಂಟರ್ಗೆ ಕರ್ಸರ್ ಬರ್ತದೆ. ಓಕೆ, ಜನವರಿ, ಇಲ್ಲಿ ಫೆಬ್ರವರಿ. ಓಕೆ, ಫೆಬ್ರವರಿ. ಓಕೆ, ನೆಕ್ಸ್ಟ್ ಮಾರ್ಚ್, ಏಪ್ರಿಲ್, ನೆಕ್ಸ್ಟ್ ಮೇ, ಜೂನ್, ನೆಕ್ಸ್ಟ್ ಕರ್ಸರನ್ನು ಇಲ್ಲಿ ಸ್ಕ್ರಾಲ್ ಮಾಡ್ಕೊರಿ, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಓಕೆ, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಓಕೆ, ಲಾಸ್ಟ್ ಡಿಸೆಂಬರ್. ಇವಾಗ ನಾನು ಏನು ಮಾಡಿದ್ದೀನಿ, ಮಂತನ್ನು ಹಾಕಿದ್ದೀನಿ. ಇನ್ನೇನು ಮಾಡಬೇಕಂದ್ರೆ ವಾರದ ದಿನಗಳ ಹೆಸರುಗಳನ್ನು ಬರ್ಕೋಬೇಕು. ಓಕೆ, ಡೇಸನ್ನು ಬರಿಬೇಕಾಗ್ತದೆ. ಓಕೆ, ಇಲ್ಲಿ SUN ಶಾರ್ಟ್ದಲ್ಲಿ ಬರಿತೀನಿ. MON ಸಂಡೇ, ಮಂಡೇ, ಸಂಡೇ ಟು ಸ್ಯಾಟರ್ಡೆ ತನಕ ಶಾರ್ಟ್ದಲ್ಲಿ ಬರ್ಕೊತ ಹೋಗ್ತೀನಿ. TU ಮತ್ತು ಟ್ಯೂಸ್ಡೇ, WD, THU, FRI, SAT. ಓಕೆ, ಸ್ಯಾಟರ್ಡೆ. ಇವತ್ತನ್ನೆಲ್ಲನೂ ಇನ್ನು ಪ್ರತಿ ಸಲ ಬರೆಯೋದಕ್ಕಿಂತನೂ ನಾವು ಏನು ಮಾಡೋಣ ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್-C ಮಾಡ್ಕೋಬೇಕು. ಕಂಟ್ರೋಲ್-C ಮಾಡಿ ಇವೆಲ್ಲನೂ ಕಾಲಮ್ಸನ್ನು ಸೆಲೆಕ್ಟ್ ಮಾಡ್ಕೊರಿ ಮತ್ತು ಪೇಸ್ಟ್ ಮಾಡ್ಕೊಳ್ರಿ. ಓಕೆ, ಸೊ ಇವಾಗ ಮತ್ತೆ ಇದನ್ನು ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ರಿ. ಓಕೆ, ಒಂದು ಕಾಲಮ್ ಎಂಟೈರ್ ಒಂದು ರೋ ಅನ್ನು ಸೆಲೆಕ್ಟ್ ಮಾಡ್ಕೊಳ್ರಿ ಮತ್ತು ಇಲ್ಲಿ ಪೇಸ್ಟ್ ಮಾಡ್ಕೊಳ್ರಿ. ಓಕೆ, ಸೊ ಇವಾಗ ನೋಡಿರಿ, ಪ್ರತಿ ಒಂದು ಕಾಲಮನ್ನು ಮೊದಲನೇ ಕಾಲಮನ್ನು ಇದು ಲೈನನ್ನು ಹಿಂಗೆ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಇಲ್ಲಿ ಪೇಸ್ಟ್. ಓಕೆ, ಪ್ರತಿ ಸಲ ಬರೆಯೋದು ಅವಶ್ಯಕತೆಯೂ ಇಲ್ಲ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ ಮತ್ತು ಪೇಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೋದು, ಪೇಸ್ಟ್, ಕಂಟ್ರೋಲ್-V. ಒಂದು ಸಲ ಕಾಪಿ ಮಾಡಿದ್ರೆ ನಾವು ಎಷ್ಟು ಬೇಕಾದಷ್ಟು ಸಲ ಪೇಸ್ಟ್ ಮಾಡ್ಕೋಬೋದು. ಓಕೆ, ಕಂಟ್ರೋಲ್-V, ಪೇಸ್ಟ್, ಕಂಟ್ರೋಲ್-V, 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 ಕಂಟ್ರೋಲ್-V. ಓಕೆ, ಇವಾಗ ನಾನು ಡಿಸೆಂಬರ್ ಮಂತ್ ತನಕ ಎಲ್ಲನೂ ಒಂದು ದಿನಗಳ ಹೆಸರುಗಳನ್ನ, ಓಕೆ, ಡೇಟ್ಸ್ ಎಲ್ಲನೂ ನಾನು ಇಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ. 2025 ಜನವರಿ ಮಂತು ವೆನಸ್ಡೇ ಸ್ಟಾರ್ಟ್ ಆಗ್ತದೆ. ಓಕೆ, ಸೊ ಅವಾಗ ನಾನು ಏನು ಮಾಡ್ತೀನಿ, ಇಲ್ಲಿ 1 ಡೇಟ್ 1. ಆಮೇಲೆ ಏನು ಮಾಡ್ಕೊಳ್ರಿ, ಇಲ್ಲಿ ಟ್ಯಾಬನ್ನು ಪ್ರೆಸ್ ಮಾಡಿರಿ. ಓಕೆ, ಇವಾಗ ನಾವು ಏನು ಮಾಡ್ಕೋಬೋದು, ಟ್ಯಾಬನ್ನು ಪ್ರೆಸ್ ಮಾಡಿದರೆ ನೆಕ್ಸ್ಟ್ ಬರ್ತದೆ. ಓಕೆ, ನಂಬರ್ 2 ಡೇಟ್ ಬರ್ಕೊಂತ ಹೋಗ್ರಿ. ಟ್ಯಾಬ್ ಹಿಡಿಬೋದು ಅಥವಾ ನೀವು ಏರೋ ಮಾರ್ಕನ್ನು ಕೂಡ
ಟೈಪ್ ಮಾಡ್ಕೋಬೋದು. ಓಕೆ, ಎರೋ ಮಾರ್ಕನ್ನು ಕೂಡ ನಾವು ಏನು ಮಾಡ್ಕೋಬೋದು, ಇಲ್ಲಿ ಪ್ರೆಸ್ ಮಾಡ್ಕೋಬೋದು. ಓಕೆ, ಇದು ಒಂದು ಏನಾಗಿದೆ, ರೆಡಿ ಆಗಿದೆ. ಇಲ್ಲಿ 1 2 3 4 5 6 7 8 9 10 11 12 ಓಕೆ 13 14 15 16 17 18 19 20 21 22 23 24 25 26 27 28 29 30 31 ಓಕೆ. ಸೊ ಇವಾಗ ಒಂದು ವರ್ಷದ ಕ್ಯಾಲೆಂಡರ್ ನಾವಿಲ್ಲಿ ಎಲ್ಲನೂ ಡೇಟನ್ನು ಟೈಪ್ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಏನು ಮಾಡೋಣ ಅಂದ್ರೆ ಫಾರ್ಮ್ಯಾಟ್ ಮಾಡೋಣ. ಓಕೆ, ಟೇಬಲ್ಸನ್ನು ಫಾರ್ಮ್ಯಾಟ್ ಮಾಡೋಣ. ಈ ಎಂಟೈರ್ ಒಂದು ರೋ ಅನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಟೇಬಲ್ ಟೂಲ್ಸ್, ಇಲ್ಲಿ ಟೇಬಲ್ ಟೂಲ್ಸ್ ಮೇಲೆ ಬರಬೇಕು ಮತ್ತು ಇಲ್ಲಿ ಶೇಡಿಂಗ್. ಓಕೆ, ಶೇಡಿಂಗ್ದಲ್ಲಿ ಹೋಗಿ ಇದಕ್ಕೊಂದು ಕಲರನ್ನು ಫಿಲ್ ಮಾಡ್ಕೋಬೇಕು. ನಿಮ್ಗೆ ಯಾವ್ದು ಕಲರ್ ಬೇಕಲ್ಲ ಅದನ್ನು ಕಲರನ್ನು ಫಿಲ್ ಮಾಡಿಕೊಡ್ರಿ. ಓಕೆ, ಓಕೆ ಇದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ 2025. ಆಮೇಲೆ ಇವುಗಳು ಕೂಡ ಏನು ಮಾಡೋಣ, ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಇಲ್ಲಿ ಸೆಲೆಕ್ಟ್ ಮಾಡ್ಕೋದು. ಆಮೇಲೆ ಈ ಥರ ಏನು ಫಾರ್ಮ್ಯಾಟ್ ನೀವು ಹಾಕೋದು, ಯಾವ್ದು ಬೇಕಾದ ಫಾರ್ಮ್ಯಾಟನ್ನು ಒಂದು ಫಾರ್ಮ್ಯಾಟನ್ನು ನೀವು ಇಲ್ಲಿ ತಗೋಬೋದು. ಓಕೆ ಓಕೆ ನಾನು ಏನು ಮಾಡ್ತೀನಿ, ಇಲ್ಲಿ ಪ್ರತಿಯೊಂದಕ್ಕೊಂದೊಂದು ಫಾರ್ಮ್ಯಾಟನ್ನು ಹಾಕ್ತೀನಿ. ಓಕೆ, ನೆಕ್ಸ್ಟ್ ಏನು ಬರ್ತದೆ ಅಂದರೆ ಇಲ್ಲಿ ಸಂಡೇ ಕಂಪ್ಲೀಟ್ ಸೆಲೆಕ್ಟ್ ಮಾಡ್ಕೋದು. ಸೆಲೆಕ್ಟ್ ಮಾಡ್ಕೊಂಡು ಹೋಮ್ ಪೇನ್ದಲ್ಲಿ ಬಂದು ಇಲ್ಲಿ ರೆಡ್ ಕಲರ್ ಸೆಲೆಕ್ಟ್ ಮಾಡ್ಕೋದು ಇಲ್ಲಿ. ಓಕೆ, ಓಕೆ ಈ ಪ್ರಕಾರ ನಾವು ರೆಡ್ ಮಾಡ್ಕೋಬೋದು ಸಂಡೇ. ಓಕೆ, ಮತ್ತು ನಾವು ಸೆಕೆಂಡ್ ಸ್ಯಾಟರ್ಡೇ, ಫೋರ್ತ್ ಸ್ಯಾಟರ್ಡೇ ಇರ್ಬೋದು, ಗೌರ್ಮೆಂಟ್ ಹಾಲಿಡೇಸ್ ಇರ್ಬೋದು, ಅವುಗಳನ್ನು ಕೂಡ ನಾವೇನು ಮಾಡ್ಕೋಬೋದು, ರೆಡ್ಡನ್ನಾಗಿ ಮಾಡ್ಕೋಬೋದು. ಸೊ ನಾವು ಸಿಂಪಲ್ಲಾಗಿ ಒನ್ ಮಂತ್ದಲ್ಲಿ ಬರ್ತಕ್ಕ ಸಂಡೇ ಅಷ್ಟನ್ನು ಏನು ಮಾಡಿದ್ದೀನಿ, ಈಗ ನಿಮಗೆ ರೆಡ್ ಕಲರ್ ಹಾಕಿ ತೋರಿಸಿದ್ದೀನಿ. ಸೊ ಈ ಪ್ರಕಾರ ನಾವು ಟೇಬಲ್ಸನ್ನು ಯೂಸ್ ಮಾಡಿಕೊಂಡು ಒಂದು ಕಲರ್ಫುಲ್ ಆದಂಥ ಒಂದು ಕ್ಯಾಲೆಂಡರನ್ನು ರೆಡಿ ಮಾಡ್ಕೋಬೋದು. ಓಕೆ, ಸೊ ಈ ಒಂದು ಕ್ಲಾಸು ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಜೊತೆಗೆ ಕಮೆಂಟ್ ಮಾಡಿರಿ, ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಡ್ರಿ ಎಂದು ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಕ್ಲಾಸೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.